ರಾಜ್ಯ ವಿಧಾನ ಮಂಡಲದ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ. ಆಗಸ್ಟ್ 22ರವರೆಗೆ ಅಧಿವೇಶನ ನಡೆಯಲಿದ್ದು 24ಕ್ಕೂ ಹೆಚ್ಚು ಮಸೂದೆಗಳಿಗೆ ಸರ್ಕಾರ ಅಂಗೀಕಾರ ಪಡೆದುಕೊಳ್ಳಲು ಸಜ್ಜಾಗಿದೆ. ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕಲು ಪ್ರತಿಪಕ್ಷಗಳು ಕಾರ್ಯತಂತ್ರ ರೂಪಿಸಿವೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ, ರೈತರ ಗೋಳಾಟ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಪ್ರಕರಣ, ಅಭಿವೃದ್ಧಿಗೆ ಹಣವಿಲ್ಲ ಅನ್ನೋ ಕೈ ಶಾಸಕರ ಹೇಳಿಕೆಗಳು, ಒಳ ಮೀಸಲಾತಿ ವಿಚಾರ, ಜಾತಿ ಜನಗಣತಿಯನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ಪ್ರತಿಪಕ್ಷಗಳು ಅಸ್ತ್ರವನ್ನ ರೆಡಿ ಮಾಡಿಕೊಂಡಿವೆ. ಸರ್ಕಾರ ಕೂಡ ಎಲ್ಲದಕ್ಕೂ ಉತ್ತರ ಕೊಡಲು ಸಜ್ಜಾಗಿದೆ. ಬೆಂಗಳೂರಿನ ಹಲವೆಡೆ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಕಾರ್ಪೊರೇಷನ್, ಬಸವನಗುಡಿ, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವು ಕಡೆಗಳಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಭಾರೀ ಮಳೆ ಆಗಿರುವಂಥದ್ದು. ಚೊಕ್ಕಸಂದ್ರದಲ್ಲಿ 46 ಮಿಲಿಮೀಟರ್, ಯಲಹಂಕದಲ್ಲಿ 31 ಮಿಲಿಮೀಟರ್, ಬಾಗಲಗುಂಟೆಯಲ್ಲಿ 35 ಮಿಲಿಮೀಟರ್, ಜಕ್ಕೂರಿನಲ್ಲಿ 21.5 ಮಿಲಿಮೀಟರ್, ನಂದಿನಿ ಲೇಔಟ್ನಲ್ಲಿ 27 ಮಿಲಿಮೀಟರ್, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 18 ಮಿಲಿಮೀಟರ್ ಮಳೆ ಆಗಿದೆ. ಭಾರಿ ಮಳೆಯಿಂದ ವಿಲ್ಸನ್ ಗಾರ್ಡನ್ ಬಿಟಿಎಸ್ ರಸ್ತೆಯಲ್ಲಿ ಚೇಂಬರ್ಸ್ ಲ್ಯಾಬ್ ಬಾಯ್ಬಿಟ್ಟಿತ್ತು. ಮಳೆ ನೀರು ರಭಸಕ್ಕೆ ಚರಂಡಿ ನೀರು ರಸ್ತೆಯಲ್ಲಿಯೇ ಹರಿತಾ ಇತ್ತು. ಕಲಬುರಗಿಯಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಸಂಕನೂರು ಗ್ರಾಮ ಜಲಾವೃತವಾಗಿತ್ತು. ಗ್ರಾಮದ ಮನೆಗಳಿಗೆ ನುಗ್ಗಿದಂತ ನೀರು ಪರಿಣಾಮ ಜನರು ಪರದಾಟವನ್ನು ಮಾಡಿದರು. ಬೆಂಗಳೂರು ದಕ್ಷಿಣದಲ್ಲಿ ಭಾರಿ ಮಳೆ ಆಗಿದೆ. ನಿನ್ನೆ ಬೆಳಗ್ಗೆ ಬಿಡುವು ಕೊಟ್ಟಿದ್ದಂಥ ಮಳೆರಾಯ ಸಂಜೆದೋ ಅಂತ ಸುರಿದಿದೆ. ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಯಾದಗಿರಿಯಲ್ಲೂ ಕೂಡ ಭಾರಿ ಮಳೆ ಆಗಿದೆ. ದಿಗ್ಗಿ ಸೈದಾಪುರ ಗ್ರಾಮದಲ್ಲಿ ಮನೆಯೊಳಗೆ ನೀರು ನುಗ್ಗಿ ಆಹಾರ ಧಾನ್ಯ ಸೇರಿದಂತೆ ಅಗತ್ಯ ವಸ್ತುಗಳು ಹಾನಿಯಾಗಿದೆ. ಮನೆಯೊಳಗಿನ ನೀರು ಖಾಲಿ ಮಾಡಲಿಕ್ಕೆ ಹರಸಾಹಸವನ್ನ ಪಟ್ಟರು ಜನ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಾದನರಸ ಗ್ರಾಮದಲ್ಲಿ ಅಬ್ಬರದ ಮಳೆಗೆ ಕವಲಗಿ ಹಳ್ಳದಲ್ಲಿ ಸಹೋದರರಿಬ್ಬರು ಕೊಚ್ಚಿ ಹೋಗಿದ್ದಾರೆ. ರಫೀಕ್ ಇಬ್ರಾಹಿಂ ಮತ್ತು ಅನೀಫ್ ಇಬ್ರಾಹಿಂ ಮೃತಪಟ್ಟಿರುವಂತಹ ದುರ್ದೈವಿಗಳು. 8 ಜನ ಕವಲಗಿ ಹಳ್ಳ ದಾಟಿ ಬೆಡ್ತಿ ನದಿಗೆ ಮೀನು ಹಿಡಿಯಲು ಹೋಗ್ತಾ ಇದ್ರು. ಮೀನು ಹಿಡಿದು ಮರಳಿ ಮನೆಗೆ ವಾಪಸ್ ಬರುತ್ತಿರುವಾಗ ಹಳ್ಳದ ನೀರು ಹೆಚ್ಚಾಗಿ ರಫೀಕ್ ಇಬ್ರಾಹಿಂ ಮತ್ತು ಹನೀಫ್ ಇಬ್ರಾಹಿಂ ಸಾವನ್ನಪ್ಪಿದ್ದಾರೆ. ಮೃತರನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಜ್ಯದಲ್ಲಿ ಮುಂದಿನ 6 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಆಗಸ್ಟ್ 16ರವರೆಗೂ ಕೂಡ ಭಾರಿ ಮಳೆ ಆಗಲಿದೆ. ಇತ್ತ ಬೆಳಗಾವಿ, ಧಾರವಾಡ, ಹಾವೇರಿ, ಬೀದರ್, ಕಲಬುರಗಿಯಲ್ಲೂ ಕೂಡ ಜೋರು ಮಳೆ ಆಗಲಿದೆ. ಬೆಂಗಳೂರಿಗೂ 6 ದಿನ ಮಳೆ ಅಲರ್ಟ್ ಅನ್ನು ಘೋಷಿಸಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಪ್ರಧಾನಿ ಮೋದಿ ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಐಐಟಿ ಸಭಾಂಗಣದಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಮೆಟ್ರೋ ಕಿತ್ತಳೆ ಮಾರ್ಗಕ್ಕೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಸುಮಾರು 7,616 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಳದಿ ಮಾರ್ಗವನ್ನು ನಿರ್ಮಿಸಲಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಸಂಪರ್ಕ ಕಲ್ಪಿಸಲಾಗಿದ್ದು ಒಟ್ಟು 19.15 ಕಿಲೋಮೀಟರ್ ಉದ್ದದ ಮಾರ್ಗವಾಗಿದೆ. ಹಳದಿ ಮಾರ್ಗದಲ್ಲಿ ಒಟ್ಟು 16 ನಿಲ್ದಾಣಗಳಿವೆ. ಇನ್ನು ಕಾರ್ಯಕ್ರಮದ ಬಳಿಕ ಮಾತನಾಡಿದ ಮೋದಿ, ಬೆಂಗಳೂರು ಹೊಸ ಭಾರತದ ಚಿಹ್ನೆಯಾಗಿದೆ. ಬೆಂಗಳೂರಿನ ಆತ್ಮದಲ್ಲಿ ತತ್ವಜ್ಞಾನ ಇದೆ. ಜನರ ಶ್ರಮದಿಂದ ಬೆಂಗಳೂರು ಬೆಳೆದಿದೆ. ಭವಿಷ್ಯಕ್ಕಾಗಿ ಬೆಂಗಳೂರನ್ನು ಸಿದ್ಧಪಡಿಸಬೇಕು ಅಂದ್ರು. ಬೆಂಗಳೂರು उस सपने को साकार कर रहा है। साथियों, बेंगलुरु को हम एक ऐसे शहर के रूप में उभरता देख रहे हैं जो न्यू इंडिया के राइज का सिंबल बन चुका है। एक ऐसा शहर जिसकी आत्मा में तत्वज्ञान है और जिसके एक्शन में टेक ज्ञान है। एक ऐसा शहर जिसने ग्लोबल आईटी मैप पर
भारत का परचम लहराया है। बेंगलुरु की इस सक्सेस स्टोरी के पीछे अगर कोई है तो वो यहाँ के लोगों की, आप सबकी मेहनत और आप सबकी टैलेंट है। ಆಪರೇಷನ್ ಸಿಂಧೂರ್ ಬಗ್ಗೆಯೂ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ, ಆಪರೇಷನ್ ಸಿಂಧೂರಕ್ಕೆ ಬೆಂಗಳೂರಿನ ನವ ಯುವಕರ ಕೊಡುಗೆ ಇದೆ ಎಂದರು. ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವ ಮೂಲಕ ವಿಶ್ವಕ್ಕೆ ಭಾರತದ ವಿಶ್ವ ರೂಪ ತೋರಿಸಿದ್ದೇವೆ. ಆಪರೇಷನ್ ಸಿಂಧೂರ್ ಸಕ್ಸಸ್ನಲ್ಲೂ ಬೆಂಗಳೂರಿನ ಪಾತ್ರ ಇದೆ ಎಂದು ಹೇಳಿದ್ದಾರೆ. साथियों, आज ऑपरेशन सिंदूर के बाद मैं पहली बार बेंगलुरु आया हूं। ऑपरेशन सिंदूर में भारतीय सेनाओं की सफलता सीमा पार कई किलोमीटर भीतर आतंकवादी ठिकानों को नेस्त नाबूद करने की ताकत और आतंकवादियों के बचाव में उतरे पाकिस्तान को कुछ ही घंटों में घुटनों पर लाने की हमारी क्षमता पूरी दुनिया ने नए भारत के इस स्वरूप के दर्शन किए हैं। ರಾಜ್ಯದ ಅಭಿವೃದ್ಧಿಗೆ ಮೋದಿ ಬಳಿ ಸಿಎಂ ಬೇಡಿಕೆ ಇಟ್ಟಿದ್ದಾರೆ. ಗುಜರಾತ್ ಮಹಾರಾಷ್ಟ್ರದಂತೆ ಕರ್ನಾಟಕವನ್ನು ಕೂಡ ನೋಡಿ ಅಂತ, ಕರ್ನಾಟಕದ ಅಭಿವೃದ್ಧಿಗೂ ಎಲ್ಲ ನೆರವು ನೀಡಿ ಅಂತ ಸಿಎಂ ಹೇಳಿದರು. ಮೆಟ್ರೋ ಯೋಜನೆಗೆ ಕೇಂದ್ರಕ್ಕಿಂತ ರಾಜ್ಯದ ಪಾಲೆ ಹೆಚ್ಚಿದೆ, ರಾಜ್ಯದಿಂದಲೇ ಹೆಚ್ಚು ಅನುದಾನ ಖರ್ಚು ಮಾಡಲಾಗ್ತಾ ಇದೆ ಅಂತ ಪ್ರಧಾನಿ ಮೋದಿ ಎದುರೇ ಬಿಜೆಪಿ ಸಂಸದರಿಗೆ ಸಿಎಂ ತಿರುಗೇಟನ್ನು ಕೊಟ್ಟರು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ, ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳು ಹೆಚ್ಚು ಸಹಾಯವನ್ನು ಬೆಂಗಳೂರು ಮೆಟ್ರೋವನ್ನು ಪ್ರಾರಂಭ ಮಾಡಿದರು. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂಥ ಯೋಜನೆ. ಮೆಟ್ರೋ ರೈಲಿನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡುವಾಗ ಮೋದಿ ಜೊತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಮನಬಿಚ್ಚಿ ನಕ್ಕು ಮಾತನಾಡಿದ್ದಾರೆ. ಯಾರದೇನ್ ಜೋಕ್ ಮಾಡಿದ್ರೋ ಗೊತ್ತಿಲ್ಲ, ಒಟ್ನಲ್ಲಿ ಮೋದಿ ಜೊತೆ ಇಬ್ಬರು ಕೂಡ ಲೀಡರ್ಸ್ ಬಾಯ್ ತುಂಬಾ ನಕ್ಕಿದ್ದಾರೆ. ಮೋದಿ ಜೊತೆ ಡಿಸಿಎಂ ಡಿಕೆಶಿ ಆತ್ಮೀಯವಾಗಿ ಮಾತುಕತೆ ನಡೆಸಿರುವಂತಹ ವಿಡಿಯೋ ಭಾರೀ ಕುತೂಹಲ ಮೂಡಿಸಿದೆ. ಮೆಟ್ರೋದಲ್ಲಿ ಪ್ರಯಾಣ ಮಾಡುವಾಗಲೂ ಮೋದಿ ಜೊತೆಯೇ ಡಿಕೆಶಿ ಇದ್ರು. ವೇದಿಕೆಯ ಕಾರ್ಯಕ್ರಮದಲ್ಲೂ ಡಿಕೆಶಿ ಮೋದಿ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಡಿಕೆಶಿ ಚರ್ಚೆ ನಡೆಸಿರೋದು ಭಾರೀ ಕುತೂಹಲ ಮೂಡಿಸಿದೆ. ಮೋದಿ ಜೊತೆಗಿನ ಡಿಕೆಶಿ ಓಡಾಟ ಮಾತುಕತೆಯ ವಿಡಿಯೋವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರೇ ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ದಿನಾಲೂ ಕೂಡ ರೈಲು ಬಿಡ್ತಾರೆ, ಇವತ್ತು ಒಂದೇ ದಿನ ಅಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಲೇವಡಿಯನ್ನು ಮಾಡಿದ್ದಾರೆ. ತುಮಕೂರಲ್ಲಿ ಮಾತನಾಡಿದಂಥ ರಾಜಣ್ಣ 15 ಲಕ್ಷ ಹಣ ಎಲ್ಲಿ ಕೊಟ್ಟಿದ್ದಾರೆ? ರೈಲು ಬಿಟ್ರಲ್ಲ, ಮತ್ತೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ರೈಲು ಬಿಟ್ರಲ್ಲ. ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಹಣ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ರು, 1 ಪೈಸನೂ ಕೊಡಲಿಲ್ಲ ಅಂತ ಹೇಳಿದ್ರು. ಪ್ರಧಾನಮಂತ್ರಿ ಅವ್ರು ದಿವಸ ರೈಲು ಬಿಡ್ತಾರೆ, ಇವತ್ತು ಒಂದೇ ದಿವಸ ರೈಲು ಬಿಡಲ್ಲ. 15 ಲಕ್ಷ ದುಡ್ಡು ಹರ್ ಘರ್ 100 दिन में ಪೌಂಚಾತಾ ಹೂँ ಅಂತ ಹೇಳ್ತಿದ್ರಲ್ಲ, ಅದು ರೈಲು ಬಿಟ್ರಲ್ಲ. ಆಮೇಲೆ ತಿರ್ಗಾ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂದರು, ರೈಲು ಬಿಟ್ರಲ್ಲ. ಮತ್ತು ನಮ್ಮ ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಜೆಟಲ್ಲಿ ಸೇರಿಸಿ ತಿರ್ಗಾ 1 ಪೈಸೆನೂ ಕೊಡಲಿಲ್ಲ. ಅದೆಲ್ಲ ರೈಲು ಬಿಟ್ಟಿಲ್ವಾ? ಅವು ಎಲ್ಲ ದಿವ್ಸಕ್ಕೊಂದೊಂದು ರೈಲು ಬಿಡ್ತಾರೆ, ಇದು ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನೀಗ ನಮ್ಮ ಸೋಮಣ್ಣವರು ಮಂತ್ರಿ ಆಗಿದ್ದಾರೆ ರೈಲ್ವೆನಲ್ಲಿ, ಮತ್ತು ಅವರು ಜಲಸಂಪನ್ಮೂಲದಲ್ಲೂ ಇದ್ದಾರೆ.
ಇಂದಿನಿಂದ ಯೆಲ್ಲೋ ಮಾರ್ಗದ ಮೆಟ್ರೋ ಸೇವೆ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ. ಬೆಳಿಗ್ಗೆ 6:30ರಿಂದ ಸಂಚಾರ ಆರಂಭ ಆಗಿದೆ. ಒಂದು ದಿಕ್ಕಿನಲ್ಲಿ 35 ನಿಮಿಷಗಳ ಸಂಚಾರ ಸಮಯ ನಿಗದಿಪಡಿಸಲಾಗಿದೆ. ಡೆಲ್ಟಾ ಎಲೆಕ್ಟ್ರಾನಿಕ್ಸ್ನಿಂದ ಬೊಮ್ಮಸಂದ್ರದವರೆಗೂ ಕೂಡ ಸಂಚಾರ ನಡೆಸಲಿದ್ದು, ಭಾನುವಾರದಂದು ಬೆಳಿಗ್ಗೆ 6:30ರ ಬದಲು 7 ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗಲಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ವಂದೇ ಭಾರತ್ ರೈಲಿಗೆ ನಿನ್ನೆ ಮೋದಿ ಚಾಲನೆಯನ್ನು ಕೊಟ್ಟರು. ಬೆಳಗಾವಿ ನಿಲ್ದಾಣಕ್ಕೆ ನಿನ್ನೆ ರೈಲು ಆಗಮಿಸ್ತಾ ಇದ್ದಂತೆ ಜಿಲ್ಲಾ ಜನರು ಅದ್ದೂರಿ ಸ್ವಾಗತವನ್ನು ಕೋರಿದರು. ಸಂಸದ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಭರ್ಜರಿ ವೆಲ್ಕಮ್ ಮಾಡಲಾಯಿತು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು. ಈಗ ರಾಜ್ಯ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕಳಿಸಿದೆ. ರಾಹುಲ್ ಗಾಂಧಿ ಹೇಳಿದಂತೆ ಯಾವ ದಾಖಲೆಗಳು ಆಯೋಗದಿಂದ ಕೊಟ್ಟಿದ್ದಲ್ಲ. ರಾಹುಲ್ ಹೇಳಿದಂತೆ ಶಕುನ್ ರಾಣಿ 2 ಕಡೆ ಮತದಾನ ಮಾಡಿಲ್ಲ. ಹಾಗೇನಾದ್ರೂ 2 ಕಡೆ ಮತದಾನ ಮಾಡಿರುವವರ ವಿವರಗಳಿದ್ರೆ ಆ ದಾಖಲೆ ಸಮೇತ ನೀಡಿ. ಮತಗಳ್ಳತನ ಆಗಿರುವ ಬಗ್ಗೆ ನಿಮ್ಮಲ್ಲಿರುವಂತಹ ದಾಖಲೆಗಳನ್ನು ಸಲ್ಲಿಸಿ ತನಿಖೆ ನಡೆಸಲಾಗುವುದು ಅಂತ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಸೂಚಿಸಿದ್ದಾರೆ. ಮತಗಳ್ಳತನ ಆರೋಪ ಮಾಡಿರುವಂತಹ ರಾಹುಲ್ ಗಾಂಧಿ ವಿರುದ್ಧ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬೀದರ್ನಲ್ಲಿ ಮಾತನಾಡಿರುವಂತಹ ಖೂಬಾ ದೇಶದ ಜನರಲ್ಲಿ ವಿನಾಕಾರಣ ಗೊಂದಲ ಮೂಡಿಸಲಿಕ್ಕೆ ರಾಹುಲ್ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಚುನಾವಣಾ ಆಯೋಗಕ್ಕೂ ಧಮಕಿಯನ್ನು ಹಾಕುವಂತೆ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇತ್ತ ಬಾಗಲಕೋಟೆಯಲ್ಲಿ ಮಾತನಾಡಿರುವಂತಹ ಯತ್ನಾಳ್ ರಾಹುಲ್ ಗಾಂಧಿ ದೊಡ್ಡ ಬಚ್ಚ, ಅವರಿಗೆ ಮೆದುಳೇ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಮುತ್ಯ ಯಾರಿದ್ದಾರೆ? ನೆಹರು 14 ಓಟ ವಲ್ಲಭಾಯ್ ಪಟೇಲ್ ಬಿದ್ದಿತ್ತು, 1 ಓಟ್ ನೆಹರುಗೆ ಬಿದ್ದಿತ್ತು. ಯಾರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದಾಗ, ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು 15 ರಾಜ್ಯಗಳಿತ್ತು. 15 ರಾಜ್ಯನಾಗ 14 ರಾಜ್ಯದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಾದ್ರು. ನೆಹರುಗೆ ಒಂದೇ ಓಟ್ ಬಿದ್ದಿತ್ತು, ಅವನು ಒಂದೇ ಓಟ. ಅದಕ್ಕೆ ಯಾವ ನೈತಿಕತೆ ಇಲ್ಲ. ಇಲಾಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ. ರಾಜನಾರಾಯಣ ವಿರುದ್ಧ ಬೋಗಸ್ ವೋಟಿಂಗ್ ಮಾಡ್ಯಾರ್ತೆ, ಹೈಕೋರ್ಟ್ ಅವ್ರನ್ನ ನಿಷೇಧ ಆಗ್ತದೆ, ಅವರ ಸದಸ್ಯತ್ವ ರದ್ದು ಮಾಡ್ತದೆ. ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅಂತೂ ದೊಡ್ಡ ಬಚ್ಚೆ, ಅದಕ್ಕೇನು ಇಲ್ಲ, ಮೆದಳೇ ಇಲ್ಲ. ಇದೇ ವಿಚಾರವಾಗಿ ಮಾತನಾಡಿರುವಂತಹ ಸಂಸದ ರಮೇಶ್ ಜಿಗಜಿಣಗಿ, ಕಾಂಗ್ರೆಸ್ನವರಿಗೆ ಮಾತಾಡೋಕೆ ಬೇರೆ ವಿಚಾರ ಇಲ್ಲ, ಅಧಿಕಾರಿಗಳೇನು ಗೊಂಬೆಗಳ, ಅವರಿಗೆ ಕಾನೂನು ಗೊತ್ತಿಲ್ವಾ? ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ರು ಆಗ ಏನಾದರೂ ಮತಗಳ್ಳತನ ಮಾಡಿರ್ಬೋದು ಅಂತ ಹೇಳಿದ್ರು. ಬಿಜೆಪಿಗೆ ಅವಶ್ಯಕತೆ ಇದ್ರೆ ತಗೋತಾರೆ, ಇಲ್ಲದಿದ್ರೆ ನಮ್ಮದೇ ರಾಜಕೀಯ ಪಕ್ಷ ಇದೆಯಲ್ಲ, ಹಿಂದೂ ಪಾರ್ಟಿ, ಅದರ ಮೂಲಕ ಚುನಾವಣೆಗೆ ಹೋಗ್ತೇವೆ ಅಂತ ಯತ್ನಾಳ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ವಿಜಯೇಂದ್ರನನ್ನೇ ಮತ್ತೆ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದ್ರೆ ಅವರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟ್ರೆ ನಾನ್ಯಾಕೆ ಬಿಜೆಪಿಗೆ ಹೋಗಲಿ? ನಾನ್ ಯಾವತ್ತೂ ಯಡಿಯೂರಪ್ಪ ವಿಜಯೇಂದ್ರಗೆ ಜಿ ಅನ್ನೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಮತ್ತೆ ರಾಜ್ಯಾಧ್ಯಕ್ಷ ಮುಂದುವರ್ಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು. ಬಿಜೆಪಿಗೆ ಅದಕ್ಕೆ ಸುಡಾಡಿ ಹೋಗ್ಬೇಕ್ರೆ ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಏನು ವಿಜಯೇಂದ್ರ ಹಿಂದೆ ಜಿ ಅನ್ಕೋತ ಹೇಳ. ನಾ ಜಿ ಅನ್ನೋ ಮಗ ಅಲ್ಲ. ಅದ್ರಾಗಿ ವಿಜಯೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಆಗಿ ಜಿ ಅನ್ನೋದು ನಮ್ಮ ಕಡೆ ಏನೇ ಯಾರು ಕೂಡ ಮಾತಾಡಿಲ್ರಿ. ನಾನು ಇನ್ನೂ ಒಳ ಮೀಸಲಾತಿಗಾಗಿ ಹೋರಾಟ ನಡೆದಿದೆ. ನಾನು ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿಲ್ಲ, ಆದರೆ ನನ್ನ ಕೈಲಾದಷ್ಟು ಕೆಲಸ ಮಾಡಿದ್ದೇನೆ ಅಂತ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂಥ ಅವರು, ಈಗಾಗಲೇ ಯಾವ್ಯಾವ ಪಂಗಡಕ್ಕೆ ಎಷ್ಟು ಮೀಸಲಾತಿ ಅನ್ನುವಂಥದ್ದು ನಿರ್ಧಾರ ಆಗಿದೆ. ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಲಿದೆ. ಸಣ್ಣ ಸಮಾಜಕ್ಕೆ ಮೀಸಲಾತಿ ಸಮಸ್ಯೆ ಇರಬಹುದು ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳಿದರು. ಇಂದು ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಕಳೆದ ಜನವರಿ 27ರಂದು ಚುನಾವಣೆ ನಡೆದಿತ್ತು. ಪಾಲಿಕೆ ಸದಸ್ಯರ ಅನರ್ಹತೆ ಹಾಗೂ ಚುನಾವಣೆ ಬಗ್ಗೆ ವಿವಾದ ಉಂಟಾಗಿ ಸದಸ್ಯರು ಕೋರ್ಟ್ಗೆ ಹೋಗಿದ್ರು. ಹೀಗಾಗಿ ವಿಳಂಬವಾಗಿರುವಂತಹ ಫಲಿತಾಂಶ ಇಂದು ಪ್ರಕಟವಾಗಲಿದೆ. ಇಂದಿನ ಫಲಿತಾಂಶದತ್ತ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹಾಗೂ ಇತರ ಸದಸ್ಯರ ಚಿತ್ತ ನೆಟ್ಟಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರುವ ಆರೋಪದ ವಿಚಾರದ ತನಿಖೆ ನಡೀತಾ ಇದೆ. ಇಂದು ಎಸ್ಐಟಿ ತನಿಖೆಯನ್ನ ನಡೆಸಲಿದೆ. ಕಳೆದ 11 ದಿನಗಳಿಂದ ಉತ್ಖನನ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಅನಾಮಿಕ ತೋರಿಸಿರುವಂತಹ ಜಾಗಗಳಲ್ಲಿ ಎಸ್ಐಟಿ ಉತ್ಖನನ ಮಾಡಿದೆ. ಆದರೆ ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಮಾಡಲು ಜಿಪಿಆರ್ ಯಂತ್ರದ ಅವಶ್ಯಕತೆ ಇದೆ. ನಿನ್ನೆ ಭಾನುವಾರ ಆಗಿದ್ದರಿಂದ ಉತ್ಖನನಕ್ಕೆ ವಿರಾಮ ನೀಡಲಾಗಿತ್ತು. ಇಂದು ಜಿಪಿಆರ್ ಯಂತ್ರ ಆಗಮಿಸಿದ್ರೆ 13ನೇ ಸ್ಪಾಟ್ನಲ್ಲಿ ಹುಡುಕಾಟ ನಡೆಸಲಾಗುತ್ತೆ. ಇಲ್ಲವಾದ್ರೆ ಬೇರೆ ಜಾಗದಲ್ಲಿ ಶೋಧ ನಡೆಸುವ ಸಾಧ್ಯತೆ ಇದೆ.
ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಕೊಲೆ ಕೇಸ್ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಕೊಲೆ ಪ್ರಕರಣದ ತನಿಖೆ ಆಗಬೇಕು ಅಂತ ಇಂದು ಹಿಂದೂ ಪರ ಸಂಘಟನೆಗಳು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಂಜಾನೆ 11 ಗಂಟೆಗೆ ಗಡಿಯಾರ ಕಂಬದಿಂದ ಅಶೋಕ ವೃತ್ತದವರೆಗೂ ಕೂಡ ಮೆರವಣಿಗೆ ನಡೆಯಲಿದೆ. ಹಿಂದೂ ಪರ ಸಂಘಟನೆಯ ರಾಜಕೀಯ ಮುಖಂಡರು ಭಾಗಿಯಾಗಲಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ನಿನ್ನೆ ಗವಿಸಿದ್ದಪ್ಪ ನಿವಾಸಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಕೆಎಸ್ ಈಶ್ವರಪ್ಪ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಇನ್ನು ಇಂದಿನ ಪ್ರತಿಭಟನೆ ಕುರಿತು ಮಾತನಾಡಿರುವಂತಹ ಮೃತ ಗವಿಸಿದ್ದಪ್ಪನ ತಂದೆ ನಿಂಗಜ್ಜ, ಹಿಂದೂಪರ ಸಂಘಟನೆಗಳು, ವಿವಿಧ ಸಮಾಜದವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 20,000 ಜನ ಸೇರುವಂತ ನಿರೀಕ್ಷೆ ಇದೆ. ನನ್ನ ಮೇಲೆ ಯಾರ ಒತ್ತಡವೂ ಇಲ್ಲ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರು. ಸಿಲಿಂಡರ್ ದುರಂತದಲ್ಲಿ ಸಾವನ್ನಪ್ಪಿದವರ ನಿವಾಸಕ್ಕೆ ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದ್ರು. ಹುಬ್ಬಳ್ಳಿ ನಗರದ ಚನ್ನಪೇಟೆಯ ಪಂಜಿ ಓಣಿಯಲ್ಲಿ ನಡೆದ ಸಿಲಿಂಡರ್ ದುರಂತದಲ್ಲಿ ಗುರುನಾಥ್ ಬಸವ್ ಎಂಬಾತ ಮೃತಪಟ್ಟಿದ್ದ. ಆತನ ಮಗನೂ ಗಾಯಗೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ನಿಯಮಗಳ ಅನ್ವಯ ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನ ನೀಡಿದ್ರು. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ನಟ ವಿಷ್ಣುವರ್ಧನ್ ಸ್ಮಾರಕ ತೆರವಿಗೆ ಅಭಿಮಾನಿಗಳು, ಸ್ಯಾಂಡಲ್ವುಡ್ ನಟರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇತ್ತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ಧ್ವಂಸ ತೆರವು ಮಾಡಿದ್ದು ನಮಗೆಲ್ಲ ನೋವು ತಂದಿದೆ. ಕೂಡಲೇ ವಿಷ್ಣು ಸ್ಮಾರಕ ಇದ್ದಂಥ ಜಾಗವನ್ನು ಸರ್ಕಾರ ವಶಕ್ಕೆ ಪಡೆದು ಮಾಲೀಕರಿಗೆ ಪರಿಹಾರವನ್ನು ನೀಡಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಕೊಪ್ಪಳದಲ್ಲಿ ಸಮರ್ಪಕವಾಗಿ ಗೊಬ್ಬರ ವಿತರಣೆಗೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಪಹಣಿ ತಂದ ರೈತರಿಗೆ ಮಾತ್ರ ಗೊಬ್ಬರ ವಿತರಿಸಲಾಗ್ತಾ ಇದೆ. ಯೂರಿಯಾ ಪಡೆಯಲು ಮುದ್ದಾಬಳ್ಳಿಯಲ್ಲಿ ರೈತರು ಪಹಣಿ ಹಿಡಿದು ಕ್ಯೂನಲ್ಲಿ ನಿಂತಿದ್ದಾರೆ. 2 ಚೀಲ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಬಗ್ಗೆ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಯೂರಿಯಾ ವಿತರಣೆಗಾಗಿ ಕ್ರಮ ಕೈಗೊಂಡಿದೆ. ರಾಜ್ಯದ ರೈತರಿಗೆ ಸಮರ್ಪಕವಾಗಿ ಯೂರಿಯಾ ರಸಗೊಬ್ಬರ ಪೂರೈಕೆ ಮಾಡದ ಹಿನ್ನೆಲೆ ಚಿತ್ರದುರ್ಗ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಇಂದು ಪ್ರವಾಸ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಬಳಿಕ ತಹಶೀಲ್ದಾರ್ಗೆ ರೈತರು ಮನವಿ ಸಲ್ಲಿಸಲಿದ್ದಾರೆ. ಅಲ್ಲ ನಮಗೆ ಸಂಬಂಧ ಇಲ್ಲ. ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿದ್ದು ನಮಗೆಲ್ಲರಿಗೂ ಕೂಡ ನೋವುಂಟು ಮಾಡಿದೆ ಅಂತ ನಟ ರಂಗಾಯಣ ರಘು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು, ಲಿಟಿಗೇಷನ್ ಸಮಸ್ಯೆ ಇದೆ, ಆದ್ದರಿಂದ ಹೀಗೆ ಆಗಿದೆ. ಅನಿರುದ್ಧ್ ಭಾರತಿ ವಿಷ್ಣುವರ್ಧನ್ 16 ವರ್ಷಗಳಿಂದ ಸಾಕಷ್ಟು ಹೋರಾಟವನ್ನು ಮಾಡಿದರು. ಈಗ ಕೋರ್ಟ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕಾಗಿದೆ. ವಿಷ್ಣುವರ್ಧನ್ ಬದುಕಿದ್ದಾಗಲೂ ಕೂಡ ಕಷ್ಟವನ್ನು ಅನುಭವಿಸಿದ್ರು, ಈಗಲೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾರ ಹತ್ರ ಇಲ್ಲ. ಈಗ ಲಿಟಿಗೇಷನ್ ಮತ್ತೆ ಅಲ್ಲಿ ಮಾಡಿ ಮತ್ತೆ ಸಮಸ್ಯೆ ಮಾಡ್ಕೋಬೇಕಾ? ಭಾರತಿ ಮೇಡಮ್ಗೂ ಮತ್ತು ಅನಿರುದ್ಧ ಅವ್ರಿಗೆ ಅಲ್ಲಿಗೆ ಗೊತ್ತಾಗ್ತಿರ್ಲಿಲ್ವ? ಅವತ್ತಿನ ದಿನ ಅವತ್ತೆಲ್ಲರೂ ಇದ್ವಿ, ಅಂಬರೀಷಣ್ಣ ಇದ್ದರು, ಸರ್ಕಾರ ಮೋಸ್ಟ್ಲಿ ಕುಮಾರಸ್ವಾಮಿ ಸರ್ಕಾರ ಅಂದ್ಕೊಂಡಿದ್ದು ಅವತ್ತೇನೋ ಒಂದು ತೀರ್ಮಾನ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಅಲ್ಲಿ ಮಾಡಿದ್ರು. ಆಮೇಲೆ ಎಲ್ಲ ಇದ್ದು ಇಲ್ಲೇ ಮಾಡೋಣ ಅಂತ ಅದಾಗಲಿಲ್ಲ. ಅದು ಪ್ರಾಬ್ಲಮ್ ಇದೆ, ಅದು ಕೋರ್ಟಲ್ಲಿದೆ. ಕೋರ್ಟ್ ಎಲ್ರಿಗಿಂತ ದೊಡ್ಡದಲ್ವಾ? ಇವಾಗ ಬಾಲಣ್ಣವ್ರ ಮನೆಯವರು ಒಂದು ಬಿಡ್ರಿ 1000 ಎಕರೆ ಇದೆ ಅವ್ರಿಗೆ, 8 ಎಕರೆ ಕೊಟ್ಟುಬಿಡ್ತಿದ್ರು. ಅವರು ಸಂಕಟದಲ್ಲಿದ್ದಾರೆ ತಾನೆ, ಯಾರಿಗೆ ಹೇಳೋದು? ಅದಕ್ಕೆ ಅವರು ಕೋರ್ಟ್ನ ಮೊರೆ ಹೋಗಿದ್ದಾರಪ್ಪ. ನಮಗೆ ಮೈಸೂರು ದಸರಾ ಮಹೋತ್ಸವಕ್ಕೆ ಅರಮನೆ ಆವರಣಕ್ಕೆ ಮೊದಲ ಹಂತದಲ್ಲಿ ಗಜಪಡೆಯ ಪ್ರವೇಶವಾಗಿದೆ. ಅಶೋಕಪುರಂ ಅರಣ್ಯ ಭವನದಲ್ಲಿ ಬೀಳ್ಕೊಡುಗೆ ನೀಡಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳನ್ನು ನಿನ್ನೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಅರಮನೆಗೆ ಕರೆತರಲಾಯಿತು. ಇಂದಿನಿಂದ ದಸರಾ ಆನೆಗಳ ತಾಲೀಮು ಶುರುವಾಗಲಿದೆ. ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಅರಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ಮೈಸೂರು ಅರಮನೆ ಝಗಮಗಿಸ್ತಾ ಇದೆ. ನಿನ್ನೆ ಸಚಿವ ಎಚ್.ಸಿ. ಮಹಾದೇವಪ್ಪ ದಸರಾ ಆಚರಣೆ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇದೇ ವೇಳೆ ಈ ಬಾರಿಯ ದಸರಾ ಪೋಸ್ಟರ್ ಬಿಡುಗಡೆಯನ್ನ ಮಾಡಿದ್ರು. ಸಚಿವರಾದ ಕೆ ವೆಂಕಟೇಶ್, ಶಾಸಕರಾದ ತನ್ವೀರ್ ಸೇಠ್, ಜಿಟಿ ದೇವೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ್ ಸಿದ್ದಿ ಇತ್ತೀಚೆಗೆ ಸೂಸೈಡ್ ಮಾಡಿಕೊಂಡಿದ್ರು. ಪತ್ನಿಯ ಕಿರುಕುಳದಿಂದ ಬೇಸತ್ತು ಚಂದ್ರಶೇಖರ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಮನೆಯಲ್ಲಿ ಚಂದ್ರಶೇಖರ್ ಸಿದ್ದಿಗೆ ತಿಳಿಸ್ತಾ ಇರುವಂಥ ವಿಡಿಯೋ ವೈರಲ್ ಆಗಿದೆ. ಒಂದೆಡೆ ಕೆಲಸದ ಟೆನ್ಷನ್, ಇನ್ನು ಒಂದು ಕಡೆ ಪತ್ನಿಯ ಕಿರುಕುಳ ಚಂದ್ರಶೇಖರ್ ಆತ್ಮಹತ್ಯೆಗೆ ಕಾರಣವಾಯಿತಾ ಅನ್ನುವಂಥ ಸಂಶಯ ಮೂಡಿದೆ. ಮಗನ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿ ಚಂದ್ರಶೇಖರ್ ಸಿದ್ದಿ ತಾಯಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ.
ಚಲಿಸುತ್ತಿದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸೂಳಿಕೆರೆ ಬಳಿ ನಡೆದಿದೆ. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಚಾಲಕ ಕಾರು ನಿಲ್ಲಿಸಿದ್ದಾನೆ. ಈ ವೇಳೆ ಕಾರಿನಲ್ಲಿದ್ದವರು ಕೆಳಗೆ ಇಳಿತಾ ಇದ್ದಂತೆ ಕಾರು ಹೊತ್ತಿ ಉರಿದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬೊಲೆರೋ ಜೀಪು ಹಳ್ಳಕ್ಕೆ ಉರುಳಿ ಬಿದ್ದಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆ ರಾಮಪುರ ಬಳಿ ನಡೆದಿರುವಂಥದ್ದು. ಜೀವನ್, ಪ್ರಜ್ವಲ್ ಹಾಗೂ ಹರ್ಷ ಎಂಬುವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಗೊಂಡ ಜೀವನ್ ಅವರನ್ನ ಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಳ್ಳಕ್ಕೆ ಉರುಳಿ ಬಿದ್ದಿದ್ದರಿಂದ ಜೀಪ್ ನಜ್ಜುಗುಜ್ಜಾಗಿದೆ. ಕ್ರೇನ್ ಮೂಲಕ ಮೇಲಕ್ಕೆತ್ತಲಾಗಿದೆ. ಕಾಡಾನೆ ಕಂಡ ತಕ್ಷಣ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿದ್ದ ಪ್ರಯಾಣಿಕನ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಬಂಡೀಪುರ ಕೆಕ್ಕನಹಳ್ಳಿ ಚೆಕ್ಪೋಸ್ಟ್ ನಡುವಿನ ಕಾಡಿನ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ವಾಹನದಲ್ಲಿ ಹೋಗುವಾಗ ಆನೆ ಕಂಡು ಕೆಳಗಿಳಿದು ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗಿದ್ದಾನೆ. ಈ ವೇಳೆ ಆನೆ ಅಟ್ಟಾಡಿಸಿಕೊಂಡು ವ್ಯಕ್ತಿ ಬಂದಿದೆ. ಇದರಿಂದಾಗಿ ವ್ಯಕ್ತಿ ಕೆಳಗೆ ಬಿದ್ದಾಗ ಆನೆ ಆತನನ್ನ ತುಳಿದಿದೆ. ಆದರೆ ವ್ಯಕ್ತಿ ಹೇಗೋ ಆನೆ ದಾಳಿಯಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ನಡೀತಾ ಇರುವಂಥದ್ದು. 4ನೇ ದಿನವಾದ ಇಂದು ಮಧ್ಯಾರಾಧನೆ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಲಿದೆ. ಮಧ್ಯಾರಾಧನೆ ಹಿನ್ನೆಲೆಯಲ್ಲಿ ಪ್ರಾತಃ ಕಾಲದಿಂದಲೇ ಮೂಲ ಬೃಂದಾವನ ಅಭಿಷೇಕ, ವಿರಾಜಮಾನರಾಗಿದ್ದಂಥ ಚಿನ್ನದ ರಥೋತ್ಸವ, ವಾದ್ಯ ಮೇಳಗಳ ಜೈಂಕಾರವು ಕೂಡ ಮೇಳೈಸಿದೆ. ಶಿವಮೊಗ್ಗದ ಗೊಂದಿಚೆಟ್ನಹಳ್ಳಿಯಲ್ಲಿ ಕೆಸರು ಗದ್ದೆ ಆಟೋಟ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟದಲ್ಲಿ ಮಕ್ಕಳು ದೊಡ್ಡವರು ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನು ಜಿಸಿಐನ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಓಟದ ಸ್ಪರ್ಧೆ, ಹಗ್ಗ ಜಗ್ಗಾಟ, ವಾಲಿಬಾಲ್ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಬದುಕಿನ ಜಂಜಾಟವನ್ನು ಬಿಟ್ಟು ಕೆಸರು ಗದ್ದೆಯಲ್ಲಿ ಎದ್ದು ಬಿದ್ದು ದಂಪತಿ ಮತ್ತು ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರು. ಮಹಿಳೆಯರಿಗಾಗಿ ನಡೀತಾ ಇದೆ ಓಟ.